ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ 8 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಇಂದು ದೇಶದಲ್ಲಿ ನೂತನವಾಗಿ ಪ್ರಾರಂಭ ಮಾಡುತ್ತಿರುವ ಅಗ್ನಿಪಥ್ ಯೋಜನೆಗೆ ಕೆಟ್ಟ ಹೆಸರು ತರುವ ನಿಟ್ಟಿನಲ್ಲಿ ದೇಶದ ಆಸ್ತಿಗೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಸೇನೆಯಲ್ಲಿ ಸೇವೆ ಮಾಡಲು ಬಯಸುವವರು ಇಂಥ ಕೃತ್ಯವನ್ನು ಮಾಡುವುದಿಲ್ಲ. ಇಂಥವರು ದೇಶದ್ರೋಹಿಗಳು. ಅಗ್ನಿಪಥ್ ಹೆಸರಿನಲ್ಲಿ ದೇಶದ ಆಸ್ತಿಯನ್ನು ಹಾಳು ಮಾಡುವುದನ್ನು ಸಹಿಸುವುದಿಲ್ಲ. ಯುವ ಮೋರ್ಚಾದ ಯುವಕರು ಸರಿಯಾದ ಮಾಹಿತಿಯನ್ನು ತಲುಪಿಸುವ ಕೆಲಸವನ್ನು ಸಂಘಟನೆಯ ಜೊತೆ ಮಾಡೋಣ ಎಂದು ಸಂಸದ ಬಿ.ವೈ. ರಾಘವೇಂದ್ರ ಅವರು ತಿಳಿಸಿದರು. ಶಿವಮೊಗ್ಗದ ರಾಯಲ್ ಆರ್ಕಿಡ್ನಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮೋದಿ 8 ವರ್ಷದ ಸೇವೆ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿ, ಸೇವೆ ಸುಶಾಸನ ಮತ್ತು ಬಡವರ ಕಲ್ಯಾಣದ ಕೆಲಸವನ್ನು ದೇಶದ ಪ್ರಗತಿಯ ಜೊತೆಗೆ ಮಾಡುತ್ತದೆ. ಭಾರತೀಯರು ಹೆಮ್ಮೆ ಪಡುವ ಪ್ರಧಾನಿಯಾಗಿ ದಾಖಲೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡುತ್ತಿದ್ದಾರೆ. ಪ್ರಗತಿಯ ಕೆಲಸವನ್ನು ದೇಶದ ಜನತೆಯ ಮುಂದೆ ಇಟ್ಟಿದ್ದಾರೆ. ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಅನೇಕ ಜನಪರ ಯೋಜನೆಯನ್ನು ಅರ್ಪಿಸಿದ್ದಾರೆ. ಇಂದು ಪ್ರಧಾನಿ ಅವರು ಕರ್ನಾಟಕಕ್ಕೆ ಆಗಮಿಸಿ 33,000 ಕೋಟಿಗೂ ಹೆಚ್ಚು ಮೊತ್ತದ ಯೋಜನೆಗಳನ್ನು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಲಿದ್ದಾರೆ ಎಂದರು. ವಿಚಾರ ಸಂಕಿರಣದಲ್ಲಿ ಉಪನ್ಯಾಸಕರಾಗಿ ಬಿಜೆಪಿ ರಾಜ್ಯ ಆರ್ಥಿಕ ಪ್ರಕೋಷ್ಠ ಸಂಯೋಜಕರಾದ ಡಾ. ಸಮೀರ್ ಕಾಗಲ್ಕರ್, ವಕೀಲರು, ಮಾಜಿ ವಿಧಾನ ಪರಿಷತ್ ಸದಸ್ಯ ಆರ್. ಕೆ. ಸಿದ್ದರಾಮಣ್ಣ, ಆರ್ಥಿಕ ತಜ್ಞ ವಿಶ್ವನಾಥ್ ಭಟ್, ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಎಂ. ಬಿ. ಹರಿಕೃಷ್ಣ ಅವರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ 2,000 ಕೋಟಿ ನೀರಾವರಿ ಯೋಜನೆಯನ್ನು ಕಳೆದ 3 ವರ್ಷದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಗಿಸುವಂತ ಪ್ರಯತ್ನ. ಸುಮಾರು 1,500 ಕೆರೆಗಳಿಗೆ ನೀರು ಕೊಡುವಂಥ ಪುನೀತ್ ಕೆಲಸ, ರೈತರ ಒಂದು ಬಾಳ್ನಲ್ಲಿ ಬೆಳತನ ಕೊಡುವಂಥ ಪುನೀತ್ ಕೆಲಸ ಜೊತೆಗೆ ಪ್ರವಾಸೋದ್ಯಮ, ಜೋಗ ಅಭಿವೃದ್ಧಿಗೆ 300 ಕೋಟಿ, ಉಡುತಡಿ ಅಕ್ಕಮದೇವಿ ಜನ್ಮಸ್ಥಳ ಸುಮಾರು ಅಕ್ಷರಧಾಮದ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ. 70 ಕೋಟಿ ಖರ್ಚಾಗುತ್ತೆ. ನಮ್ಮ ಸಕ್ಕರೆ ಬೆಳ್ಳು ಸಿಂಹಧಾನದ ಅಭಿವೃದ್ಧಿ ಆಗ್ತಾಯಿದೆ. ಮತ್ತು ವರ್ಷದಲ್ಲಿ ಕೊಲ್ಲೂರು ಕೇಬಲ್ ಕಾಲುವೆಗೆ ಪದೇ ಪದೇ ನಾವು ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಯೋಗ ಮೊನ್ನೆ ಕೇಂದ್ರ ಸರ್ಕಾರ ಇಡೀ ದೇಶದ ಒಟ್ಟು 250 ಪ್ರಾಜೆಕ್ಟ್ಗಳಲ್ಲಿ 11 ಪ್ರಾಜೆಕ್ಟ್ಗಳನ್ನು ತಯಾರು ಮಾಡಿತು. ಆ 11ರಲ್ಲಿ ಕರ್ನಾಟಕದ 2, ಕರ್ನಾಟಕದ್ದು 1 ನಮ್ಮ ಅಂಜನಾದ್ರಿ ಬೆಟ್ಟ ಆಂಜನೇಯನ ಜನ್ಮಸ್ಥಳ ಇದೆ, ಅದೊಂದು. 2ನೇದು ನಮ್ಮ ಲೋಕಸಭಾ ಕ್ಷೇತ್ರದ ಕೊಡಚಾದ್ರಿ ಕೊಲ್ಲೂರು ಮೂಕಾಂಬಿಕೆ. ಸುಮಾರು ಅಲ್ಲಿ ಆದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ರೂ ಕೂಡ ಕೇಂದ್ರ ರಾಜ್ಯ ಸರ್ಕಾರದ 50% ರೇಷಿಯೋ ಆಫ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅದನ್ನು ಡೆವಲಪ್ ಮಾಡಿದ್ದು ಗೊತ್ತಂತ ವಿಚಾರ. ಈಗ ಶಿವಮೊಗ್ಗ, ಶಿಕಾರಿಪುರ, ರಾಣೆಬೆನ್ನೂರು ಆ ದಿಕ್ಕಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ಆ ರೂಟು ಹೆಚ್ಚು ಕಮ್ಮಿ ತಿಂಗಳು ಟೆಂಡರ್ ತೆರೀತಾ ಇದ್ವಿ. ರೈಲ್ವೆ ಮಿನಿಸ್ಟರ್ ಶಂಕುಸ್ಥಾಪನೆ ಮಾಡೋದಿದ್ದಾರೆ. ಅದಾಯಿತು ಅಂದರೆ ನಮ್ಮ ಮಲೆನಾಡು, ನಮ್ಮ ಶಿವಮೊಗ್ಗಕ್ಕೆ ಸುಮಾರು 10 ರಾಜ್ಯಗಳಿಗೆ ಸಂಪರ್ಕ ಸಿಗುವಂತ ಒಂದು ಒಳ್ಳೆಯ ಅವಕಾಶಗಳು ನಮ್ಮ ಶಿವಮೊಗ್ಗಕ್ಕೆ ಕೂಡಿ ಬರ್ತಾ ಇದೆ. 100 ಕೋಟಿ ಖರ್ಚು ಮಾಡಿ ಇಲ್ಲಿ ಏನು ರೈಲ್ವೆ ಟರ್ಮಿನಲ್ ಮಾಡ್ತಾ ಇದ್ದಾರೆ. ಒಂದು ಟ್ರೈನ್ 3,000 ಗಂಟೆ ಓಡಿದ ಮೇಲೆ ಆ ಟ್ರೈನ್ ಸರ್ವಿಸ್ಗೋಸ್ಕರ ಈಗ ನಮ್ದೆಲ್ಲ ಟ್ರೈನ್ಗಳು ಕೂಡ ಬೆಂಗಳೂರು ಅಥವಾ ಮೈಸೂರು ಹೋಗ್ತಾ ಇದೆ. ನಾಳೆ ನಮ್ಮ ಶಿವಮೊಗ್ಗದ ಸರ್ವಿಸ್ ಸ್ಟೇಷನ್ ಟರ್ಮಿನಲ್ ಬಿಲ್ಡಿಂಗ್ ಆಯಿತು ಅಂದರೆ ಆಗ್ತಾ ಇದೆ. ಲ್ಯಾಂಡ್ ಅಕ್ವಿಷನ್ ಆಯಿತು, ಟೆಂಡರು ಕರೆದಾಯಿತು. ಈಗೆಲ್ಲ ಬೇಸಿಕ್ ವರ್ಕ್ ಈಗಾಗಲೇ ಹೋಟೆಲ್ ಅಂತ ಕೆಲಸ ಈಗಾಗಲೇ ಶುರುವಾಗಿದೆ. ಅಫಿಷಿಯಲ್ ಆಗಿ ಗೌರವಿತ ಮಂತ್ರಿಗಳು ಬಂದ ಮೇಲೆ ಶಂಕುಸ್ಥಾಪನೆ ಮಾಡಿಸೋಣ ಅಂತೇಳಿ ಕಾಯ್ತಾ ಇದ್ದೀವಿ. ಅದಾಯಿತು ಅಂದರೆ ದೇಶದ ರಾಜ್ಯದ ನಂಬರ್ ಆಫ್ ಟ್ರೈನ್ಸ್ ಡೈವರ್ಟ್ ಆಗುತ್ತೆ. ಸರ್ವಿಸ್ಗೋಸ್ಕರ ಬಂದಾಗ ವಾಪಸ್ ಹೋಗಬೇಕಾದಾಗ ನಮ್ಮ ಪ್ಯಾಸೆಂಜರ್ಗಳು ಕೂಡ ಸರ್ವಿಸ್ ಅನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಎಲ್ಲ ರೀತಿಯಿಂದ ಎಜುಕೇಷನ್ ಹಬ್ ಆಗಿ ಎಲ್ಲ ರೀತಿಯಿಂದ ಪ್ರಯತ್ನಗಳು ಶಿವಮೊಗ್ಗ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಶಿವಮೊಗ್ಗ ಹೇಳ್ತೀನಿ, ನಮ್ಮೆಲ್ಲರ ಒಂದು ಸೌಭಾಗ್ಯ, ಒಂದು ದೌರ್ಭಾಗ್ಯ ಅಂದರೆ ನಿನ್ನೆ ಮೊನ್ನೆ ನಡೀತಿರುವಂಥ ಘಟನೆಗಳು, ಅಗ್ನಿಪಥ್ ವಿಚಾರದಲ್ಲಿ ನಡೀತಿರುವಂಥ ಘಟನೆ ಯಾರಿಗಾದ್ರೂ ಕೂಡ ನೋವಾಗುತ್ತೆ. ದೇಶದ ಆಸ್ತಿಗೆ ಬೆಂಕಿಡುವಂಥ ನಮ್ಮ ಕೆಲವು ಯುವಶಕ್ತಿಗಳು ಏನು ಮಾಡ್ತಾ ಇದ್ದಾರೆ, ಯಾರು ಕ್ಷಮಿಸಲಾದ ತಪ್ಪನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮಂಥ ಸಂಘಟನೆಗಳು, ನಮ್ಮಂಥ ಯುವ ಮೋರ್ಚಾ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆನ ಇಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಯುವ ಮೋರ್ಚಾದ ಮೇಲಿದೆ. ಸಣ್ಣ ಚೌಕಟ್ಟನ್ನು ಹಾಕಿ ಕೇವಲ ಎಲೆಕ್ಷನ್ಗೆ ಅಥವಾ ಗೌರ್ಮೆಂಟ್ಗೆ ಮಾತ್ರ ಅದನ್ನು ಸೀಮಿತ ಮಾಡಿರ್ತೇವೆ. ಆದರೆ ಒಂದು ವೇಳೆ ಪ್ರಜಾಪ್ರಭುತ್ವದ ಸುಂದರತೆ ಇರುವಂಥದ್ದು, ಪ್ರಜಾಪ್ರಭುತ್ವದ ಡೆಮೋಕ್ರಸಿಯ ಬ್ಯೂಟಿ ಇರೋದು ಯಾವುದರಲ್ಲಿ ಅಂತ ಕೇಳಿದ್ರೆ ಅದು ಆಫ್ಟರ್ ಎಲೆಕ್ಷನ್ಸ್ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾವಾಗ ಪ್ರಜಾಪ್ರಭುತ್ವದ ಸರ್ಕಾರದ
ಅದರ ಆಳ್ವಿಕೆಯ ವಿಧಾನವನ್ನ, ಅದರ ಪಾಲಿಸಿಗಳನ್ನ ಆ ದೇಶದ ಸಾಮಾನ್ಯ ಜನ ಅರ್ಥ ಮಾಡಿಕೊಂಡು ಅದನ್ನ ವಿಮರ್ಶೆಗೆ ಒಳಪಡಿಸಿ, ಅದು ಸರಿ ಇದ್ರೆ ಅದಕ್ಕೆ ಪೂರಕವಾಗಿ ಎಂಡ್ ಪಾಯಿಂಟಿಗೆ ಡೆಲಿವರಿ ಆಗುವ ರೀತಿಯಲ್ಲಿ ಸೇತುವೆಯಾಗಿ, ಅದು ಸರಿ ಇಲ್ಲದೆ ಇದ್ರೆ ಅದನ್ನ ಪ್ರಜಾಪ್ರಭುತ್ವದ ರೀತಿಯಲ್ಲಿ ವಿರೋಧವನ್ನ ಮಾಡುವಂತ ಕೆಲಸ ಸಾಮಾನ್ಯ ಜನ ಮಾಡಿದಾಗ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ರೀತಿಯಲ್ಲಿ ಡೆಮೋಕ್ರೆಟಿಕ್ ವೇನಲ್ಲಿ ಇದನ್ನ ನಮ್ಮ ಸಾಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ಮಾಡ್ತಾ ಇದ್ದೇವ ಅನ್ನೋದನ್ನು ಕೂಡ ಇವತ್ತು ತುಲನಾತ್ಮಕವಾಗಿ ನಾವು ನೋಡಬೇಕಾಗಿದೆ. ಒಂದು ಕಡೆ ಒಂದು ಸಂಗತಿಯನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ. ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿಯನ್ನ ಹೇಳಿದ್ರು. ಆಗಲೂ ಸಹ ಒಂದು ಟ್ರೈನಿಗೆ ಬೆಂಕಿ ಹಚ್ಚಿದೆ, ಒಂದು ಪುಸ್ತಕವನ್ನು ಹೊರದಾಕದೆ, ಈ ರೀತಿಯಾದ ಹೋರಾಟವನ್ನು ರೂಪಿಸಿ ಈ ದೇಶಕ್ಕೆ ಮತ್ತೆ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂತ ಹೆಗ್ಗಳಿಕೆ ನನ್ನ ಪಕ್ಷಕ್ಕಿದೆ, ಇತಿಹಾಸ ನನ್ನ ಪಕ್ಷಕ್ಕಿದೆ. ಅತ್ಯಂತ ಹೆಮ್ಮೆಯಿಂದ ಈ ಸಂಗತಿಯನ್ನು ಹೇಳ್ತೇನೆ. ಇವತ್ತು ನಡೀತಾ ಇರುವಂತಹ ಹೋರಾಟಗಳ ಹೆಸರನ್ನು ನಡೀತಾ ಇರುವಂತಹ ದಂಗೆಗಳನ್ನ, ಇವತ್ತು ಹೋರಾಟದ ಹೆಸರಿನಲ್ಲಿ ಹೋರಾಟಗಳು ನಡೀತಾ ಇರೋ ರೀತಿಯನ್ನ ನಾವು ವಿಮರ್ಶೆಗೆ ಒಳಪಡಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ. ಈ ಮೂರು ಸಂಗತಿಗಳನ್ನು ನರೇಂದ್ರ ಮೋದಿ ಅವರ 8 ವರ್ಷದ ಆಡಳಿತದ ನಂತರ ಸಾಮಾನ್ಯ ಜನ ವಿಮರ್ಶೆಗೆ ಒಳಪಡಿಸಬೇಕು. ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗದ ಮಣ್ಣು ವೈಚಾರಿಕತೆಗೆ ಪ್ರಸಿದ್ಧಿಯನ್ನು ಪಡೆದಿರುವಂತ ಮಣ್ಣು. ಹೊಸ ವಿಚಾರಗಳು ಎಲ್ಲಿ ಹುಟ್ಟತ್ತೆ ಅಂತ ಕೇಳಿದ್ರೆ ಅದು ಶಿವಮೊಗ್ಗದಲ್ಲಿ ಹುಟ್ಟತ್ತೆ ಅನ್ನುವಂತ ಒಂದು ನಾಣ್ಣುಡಿ ಇದೆ. ಶಿವಮೊಗ್ಗದ ಜನಕ್ಕೆ ಅಷ್ಟು ತಾರ್ಕಿಕವಾದಂತಹ ಶಕ್ತಿಯೂ ಇದೆ, ವಿವೇಚನ ಶಕ್ತಿಯೂ ಕೂಡ ಇದೆ. ಸಂದರ್ಭ ಬಂದಾಗ ನಾಯಕತ್ವವನ್ನು ಕೊಡುವಂತ ಗುಣವೂ ಕೂಡ ಇದೆ. ಹಾಗಾಗಿ ಇವತ್ತು ಶಿವಮೊಗ್ಗದ ಯುವ ಮೋರ್ಚಾ ಯೋಚನೆಯನ್ನ ಮಾಡಿತು. ಶಿವಮೊಗ್ಗದ ಈ ರೀತಿಯಾದ ಯೋಚನೆ ಮಾಡಬಲ್ಲ ಯುವಕರನ್ನ, ಈ ರೀತಿಯಾಗಿ ವಿಮರ್ಶೆ ಮಾಡಬಲ್ಲ ಯುವಕರನ್ನ, ಅವರು ಅವರವರ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರುವಂತವ್ರು ಅರ್ಥ ಮಾಡ್ಕೋಬೇಕು. ಡೆಮಾಕ್ರಸಿ ಏನು ಅಂತ ಹೇಳಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು 1975 ಜೂನ್ 25 ನೆನಪು ಮಾಡ್ಕೊಳ್ತೇವೆ. ಕಾರಣ ಏನು ಅಂತ ಕೇಳಿದ್ರೆ 1975 ಇಸ್ವಿನೊಳಗೆ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಒಂದು ಪ್ರಯತ್ನವನ್ನು ಮಾಡಿ, ಏನು ಪ್ರಜಾಪ್ರಭುತ್ವದಿಂದ ಸರ್ವಾಧಿಕಾರಿ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನ ಅವರು ಮಾಡಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ. ಏನಿದು ತುರ್ತು ಪರಿಸ್ಥಿತಿ? ಆಂತರಿಕ ತುರ್ತು ಪರಿಸ್ಥಿತಿ. ಹೊರಗಿನವರು ಆಕ್ರಮಣ ಮಾಡುವಂತಹ ಸಂದರ್ಭದೊಳಗೆ ಎಕ್ಸ್ಟರ್ನಲ್ ಎಮರ್ಜೆನ್ಸಿ, ಇದು ಇಂಟರ್ನಲ್ ಎಮರ್ಜೆನ್ಸಿ. ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ. ಏನು ಆಂತರಿಕ ತುರ್ತು ಪರಿಸ್ಥಿತಿಯ ಪರಿಣಾಮಗಳೇನೇನು? ನಮಗಿದ್ದಂತ ಎಲ್ಲ ಸ್ವಾತಂತ್ರ್ಯವನ್ನು ನಾವು ಕಳ್ಕೊಂಡ್ವಿ. ಯಾರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಇದೆ ಇರತಕ್ಕಂಥ ಒಂದು ಪರಿಸ್ಥಿತಿ. ಪತ್ರಿಕೆಗಳು ಸ್ವತಂತ್ರವಾಗಿ ಕೆಲಸ ಮಾಡದೇ ಇರುವಂತಹ ಪರಿಸ್ಥಿತಿ. ಈ ದೇಶದಲ್ಲಿದ್ದಂತ ವಿರೋಧ ಪಕ್ಷಗಳು ಕೂಡ ಯಾವುದೇ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತ ಮಾಡುವ ಅವಶ್ಯಕಲ್ಲ, ಸರ್ಕಾರದ ವಿರುದ್ಧ ಮಾತನಾಡದೇ ಇರುವಂತಹ ಪರಿಸ್ಥಿತಿ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತದ್ದು 1975 ಜೂನ್ 25 ನಿರ್ಮಾಣ ಆಗ್ತಾ ಇದೆ. ಆ ಲಹರಿ ಒಳಗೆ ಅವರು ಹೇಳ್ತಾ ಇದ್ರು ಮಕ್ಕಳ, ನೀವು ಕುಣೀರಿ, ಆದ್ರೆ ಒಂದು ನೆನಪಿಟ್ಕೊಳ್ಳಿ, ಇಂದಿರಾ ಗಾಂಧಿ ಇರೋವರೆಗೂ ಕೂಡ ನಾವಂತೂ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಆ ಮಾತಿನೊಳಗೆ ಹಾಸ್ಯ ಇದ್ರೂ ಕೂಡ ಒಂದು ನಿರಾಸೆ. ಆದ್ರೆ ಆ ನಿರಾಸೆ ನಮ್ಮ ಯಾರು ಆ ಸಂದರ್ಭದೊಳಗೆ ನಮ್ಮನ್ನ ಈ ತುರ್ತು ಪರಿಸ್ಥಿತಿಯ ವಿರುದ್ಧ ಅಂದ್ರೆ ಇಂದಿರಾ ಗಾಂಧಿನ ಅಧಿಕಾರದಿಂದ ಇಳಿಸಬೇಕು, ಇಲ್ಲ ಅವರನ್ನ ತೆಗಿಬೇಕು, ಈ ರೀತಿಯಾದಂತಹ ಚರ್ಚೆಗಳನ್ನು ನಾವು ಮಾಡ್ತಾ ಇದ್ವಿ. ಆದ್ರೆ ಈ ಚರ್ಚೆ ನಡೆಯುವಂತಹ ಸಂದರ್ಭದೊಳಗೆ ನಮ್ಮ ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ನಾವು ತೆಗಿಬೇಕಾಗಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರನ್ನಲ್ಲ, ಅವ್ರನ್ನ ಅಂತ್ಯ ಮಾಡುವಂತದ್ದಲ್ಲ. ಆದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವರ ಮನಸ್ಸಿನಲ್ಲಿ ಬಂದಿರತಕ್ಕಂಥ ಮಾನಸಿಕತೆಯನ್ನು ನಾವು ತೆಗಿಬೇಕಾಗಿದೆ. ಈ ಸರ್ವಾಧಿಕಾರಿ ಮಾನಸಿಕತೆಗೆ ಒಂದು ಅಂತ್ಯವನ್ನ ಮಾಡಬೇಕಾಗಿದೆ. ವ್ಯಕ್ತಿನಲ್ಲ, ಈ ವಿಚಾರವನ್ನ, ಈ ಸರ್ವಾಧಿಕಾರದ ವಿಚಾರವನ್ನ ಅನ್ನುವಂಥ ಮಾತನ್ನ ನಮ್ಮ ಹಿರಿಯರು ಹೇಳ್ತಾ ಇದ್ದಂಥದ್ದು ಈಗಲೂ ಕೂಡ ನನಗೆ ಕಿವಿಯಲ್ಲಿ ಎಂತ ಸತ್ಯವಾದಂತ ನಿಜ. ತುರ್ತು ಪರಿಸ್ಥಿತಿ ಸುಲಭವಾಗಿ ಏನು ಹೋಗಲಿಲ್ಲ, 18 ತಿಂಗಳು 20 ತಿಂಗಳು ಆದ್ರೆ ಒತ್ತಡ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಒತ್ತಡ ಬಂದಂತದ್ದು ಆಂತರಿಕವಾಗಿಯೂ ಒತ್ತಡ ಬಂತು, ವಿದೇಶಗಳಿಂದನೂ ಕೂಡ ಒತ್ತಡ
ಆ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣೆಯನ್ನು ಘೋಷಣೆ ಮಾಡಬೇಕಾದಂತಹ ಸಂದರ್ಭ ನಿರ್ಮಾಣ ಅನಿವಾರ್ಯ. ಎಲ್ಲದಕ್ಕೂ ಉತ್ತರ ಕೊಟ್ಟಂತದ್ದು ಯಾವುದು ಅಂತ ಕೇಳಿದ್ರೆ ಆ ಚುನಾವಣೆಯ ಫಲಿತಾಂಶ, ಬೇರೆ ಯಾವುದು. ಹಾಗೆ ಇದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಇದು ಪ್ರಜಾಪ್ರಭುತ್ವದ ಮೂಲದಿಂದ ಬಂದಂತದ್ದು. ಪ್ರಜಾಪ್ರಭುತ್ವ ಇದ್ದಂತಹ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣೆ ಮಾಡಬೇಕಾದಂತ ಸಂದರ್ಭ ಸೃಷ್ಟಿಯಾಯಿತು. ಆ ಚುನಾವಣೆ ಒಳಗೆ ಈ ದೇಶದ ಜನ ಅದಕ್ಕೆ ಉತ್ತರವನ್ನು ಕಂಡುಕೊಂಡು ಈ ದೇಶಕ್ಕೆ ಸರ್ವಾಧಿಕಾರತ್ವದ ಅವಶ್ಯಕತೆಯಿಂದ ಮತ್ತೊಮ್ಮೆ ಪ್ರಜಾಪ್ರಭುತ್ವ ಬೇಕು ಅನ್ನುವಂಥ ತೀರ್ಮಾನ ಮಾಡಿದಂಥದ್ದು ಈ ದೇಶದ ಜನ. ಡೆಮಾಕ್ರಸಿ ಕೇವಲ ನಾವು ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಷ್ಟೇ ಹೇಳಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಮ್ಮ ಸಂವಿಧಾನದಲ್ಲಿ ನಾವು ಏನ್ ಕೊಡ್ತೇವೆ ಅಂತ ಹೇಳಿದ್ದೇವೆ. ನಾವು ಕೊಡ್ತಕ್ಕಂಥದ್ದು ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಇದನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೇವೆ. ತುರ್ತು ಪರಿಸ್ಥಿತಿಯ ಸಂದರ್ಭದೊಳಗೆ 12 ಪದಗಳನ್ನು ಕೂಡ ನಾವು ಸೇರಿಸ್ತಾ ಇದ್ದೀವಿ ಈ ಪೀಠಿಕೆ ಒಳಗೆ. ಯಾವುದು? ಸೋಷಿಯಲಿಸ್ಟ್, ಸೆಕ್ಯುಲರ್, ಈ 2 ಪದಗಳನ್ನ ಸೇರಿಸ್ತಾರೆ. ಇದರ ಅವಶ್ಯಕತೆ ಇತ್ತ ಅಂತ ಕೇಳಿದರೆ ಖಂಡಿತವಾಗಿ ಈ 2 ಪದಗಳ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತ ಕೇಳಿದರೆ ನಮ್ಮ ಸಂವಿಧಾನ ಈಗಾಗಲೇ ಅದನ್ನ ಸ್ಪಷ್ಟಪಡಿಸ್ತೀವಿ. ಜಸ್ಟಿಸ್, ಯಾವ ಜಸ್ಟಿಸ್ ಕೊಡ್ತೇವೆ ನಾವು? ಸೋಷಿಯಲ್ ಜಸ್ಟಿಸ್ ಕೊಡ್ತೇವೆ, ಎಕನಾಮಿಕ್ ಜಸ್ಟಿಸ್ ಕೊಡ್ತೇವೆ, ಪೊಲಿಟಿಕಲ್ ಜಸ್ಟಿಸ್. ಲಿಬರ್ಟಿ, ಸ್ವಾತಂತ್ರ್ಯ ಇದೆ. ಎಂತ ಸ್ವಾತಂತ್ರ್ಯ ಇದೆ? ಅಭಿವ್ಯಕ್ತಿ ಸ್ವಾತಂತ್ರ್ಯ. ಬಹುಶಃ ನಮ್ಮ ಹತ್ರ ಇರುವಷ್ಟು ನಮ್ಮ ದೇಶದಲ್ಲಿ, ನಮ್ಮ ಸಂವಿಧಾನದಲ್ಲಿ ಇರುವಷ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇನ್ಯಾವುದೇ ದೇಶದ ಸಂವಿಧಾನದಲ್ಲೂ ಕೂಡ ಇಲ್ಲದೆ ಇರುವಷ್ಟು ಇರ್ತಕ್ಕಂಥ. ಹಾಗಾಗಿ ಈಕ್ವಾಲಿಟಿ, ಅಲ್ಟಿಮೇಟ್ಲಿ ಸಮಾನ, ಇದೆಲ್ಲದರ ಆಧಾರದ ಮೇಲೆ ಭಾತೃತ್ವವನ್ನು ಫ್ರೆಟರ್ನಿಟಿಯನ್ನ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮ ಉದ್ದೇಶ ಅನ್ನುವಂಥದ್ದನ್ನ ನಾವು ನಮ್ಮ ಸಂವಿಧಾನದಲ್ಲಿ ಸ್ಪಷ್ಟಪಡಿಸ್ತೇವೆ. ಹಾಗಾಗಿ ಡೆಮಾಕ್ರಸಿ ಅಂತಂದ್ರೆ ಈಗ ಬಹಳ ಏನೋ ಒಂದು ಚುನಾವಣೆ, ಸರ್ಕಾರ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಇಷ್ಟಕ್ಕೆ ಸೀಮಿತ ಇದೆಲ್ಲರೂ ಕೂಡ ಸೇರಿಕೊಂಡು ಇರ್ತಕ್ಕಂಥದ್ದು. ಮತ್ತೆ ಈ ಡೆಮಾಕ್ರಸಿ ಏನಿದೆ ಇದು ಅತ್ಯಂತ ಯಶಸ್ವಿಯಾಗಿ ಎಲ್ಲಾದರೂ ನಡೀತಾ ಇದೆ ಈ ಪ್ರಪಂಚದೊಳಗೆ ಅನ್ನುವಂಥದ್ದು ಏನಾದರೂ ಹೇಳುವಂಥದ್ದಾದ್ರೆ ಅದು ಭಾರತದಲ್ಲಿ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ನಾವು ಹೇಳ್ತೀವಿ. ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಬಹುಶಃ ಭಾರತದಲ್ಲಿ ಇರ್ತಕ್ಕಂಥ ವೈವಿಧ್ಯತೆ ಬೇರೆ ಯಾವ ದೇಶದಲ್ಲೂ ನೋಡಲಿಕ್ಕೆ ಸಿಗ್ತದೆ. ಅದು ವೇಷ, ಭಾಷೆ, ಆಹಾರ ಪದ್ಧತಿ, ಎಷ್ಟು ವೈವಿಧ್ಯತೆಗಳು ನೀವು ನೋಡಿದಷ್ಟು ವೈವಿಧ್ಯತೆ. ಇಷ್ಟೆಲ್ಲ ವೈವಿಧ್ಯತೆಗಳ ಮಧ್ಯೆನೂ ಕೂಡ ನಾವು ಒಂದು ಅಂತಕ್ಕಂಥ ಅಂಶನೂ ಕೂಡ ಗಮನಿಸಬೇಕು. ಆಂಟಿ ಟೆರರಿಸ್ಟ್ ಥಿಂಕಿಂಗ್ ಅಂತ ಒಂದು ಜಯಶಂಕರ್ ಅಂದ್ರೆ ಅಲ್ಲಿವರೆಗೂ ಏನಾಗ್ತಿತ್ತು, ಇಲ್ಲಿವರೆಗೂ ರಾಜರ್ ಪಾಕಿಸ್ತಾನದವ್ರು ಮುಂದೆ ಹೊಡೆದು ಹೋದ್ರು, ಚೈನಾದವರು ಮತ್ತೊಂದು ಮಾಡೋದು ಅಂತಂದ್ರೆ ಅದು ಲೋಕಲ್ ಇಶ್ಯೂ, ನಿಮ್ಮ ಪ್ರಾಬ್ಲಮ್ ಅನ್ನೋ ಲೆಕ್ಕದಲ್ಲಿ ಇರ್ತಿತ್ತು. ಇವತ್ತಿನ ದಿನ ಬಾಲಾಕೋಟ್ ಇರ್ಬೋದು, ಉರಿ ಇರ್ಬೋದು, ಗಾಲ್ವಾನ್ ಇರ್ಬೋದು, ಎಲ್ಲೇ ಆದ್ರೂ ಕೂಡ मुंह तोड़ जवाब, ईट का जवाब पत्थर से देंगे ಅನ್ನೋದನ್ನ ಬಹಳ ಚೆನ್ನಾಗಿ ಅಳವಡಿಸಿರ್ತಕ್ಕಂತಹ ಸರ್ಕಾರ. ನೀವು ಒಂದ್ ಕಲೆ ಹೊಡಿಬೋದು, ಒಂದು ತಪ್ಪಲಿಕ್ಕೆ ಆಗ್ಲಿಕ್ಕಿಲ್ಲ ನನಗೆ, ಬಟ್ ಹೊಡೆದು ಒಂದ್ ಕಲೆ ಒಂದು ದೊಡ್ಡ ಇಟ್ಗೆಯಿಂದ ವಾಪಸ್ ಹೊಡಿತೀನಿ ಅಂತ ಹೊಡೆದಿದ್ದು ಅಷ್ಟೇ ಅಲ್ಲದೆ ಅದನ್ನ ಮೇನ್ ಸ್ಟ್ರೀಮ್ ಅಂದ್ರೆ ಇಂಟರ್ನ್ಯಾಷನಲ್ ಫೋರಂ ಒಳಗೆ ಇಲ್ಲಿವರೆಗೂ ನೋಡಿದ್ವಿ. ಬಾಲಾಕೋಟ್ ಇರ್ಬೋದು, ಉರಿ ಇರ್ಬೋದು, ಬರ್ಮಾ ಒಳಗೆ ಮಾಡಿರ್ತಕ್ಕಂತಹ ಆಪರೇಷನ್ ಇರ್ಬೋದು, ಗಾಲ್ವಾನ್ ಇರ್ಬೋದು, ಎಲ್ಲೇ ನೋಡಿದ್ರು ಕೂಡ ಯಾವುದೇ ದೇಶ ಆಗಲಿ ಭಾರತದ ಬೆರಳು ಮಾಡ ತೋರಿಸ್ತಿಲ್ಲ. ಇದಾಗಿದೆ ಹೇಗೆ? ನಮ್ಮ ಫಾರಿನ್ ಪಾಲಿಸಿಯ ಒಂದು ಡಿಸ್ಕಷನ್ ಇದೆ, ಎಂಗೇಜ್ಮೆಂಟ್ ಏನಿದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಿಂತಿದೆ. ಇದು ಟೆರರಿಸಮ್ ಈಸ್ ಟೆರರಿಸಮ್, ಅದರ ವಿರುದ್ಧ ಸಂಪೂರ್ಣ ಜಗತ್ತು ನಿಲ್ಲಬೇಕು ಅನ್ನೋ ಮಾತನ್ನ ಜಗತ್ತಿನಾದ್ಯಂತ ನಡೆಸತಕ್ಕಂತಹ ಒಂದು ಮಹತ್ತರ ಕೆಲಸ ಏನಾಗಿದೆ, ಆ ಟ್ರಾನ್ಸ್ಫಾರ್ಮೇಶನ್ ಏನಾಗಿದೆ, ಅದು ಎರಡನೇ ಡಿಪ್ಲೊಮಸಿ ಫಾರ್ ಸೆಕ್ಯೂರಿಟಿ ಅಂತ. ಅಷ್ಟಾಗಿ ಕೂಡ ಈ ಯಾವ ಒಂದು ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ನೀವು ಯಾವುದೇ ಫಾರಿನ್ ಕಂಪನಿ ಡಿಫೆನ್ಸ್ ಅಲ್ಲಿ ಜಾಯಿಂಟ್ ವೆಂಚರ್ ಮಾಡಬೇಕು ಅಂತಂದ್ರೆ ಭಾರತದಲ್ಲೇ ಒಂದು ಪ್ರೊಡಕ್ಷನ್ ಆಗಬೇಕು, ಭಾರತಕ್ಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು ಅಂತಕ್ಕಂತಹ ಒಂದು ದಿಟ್ಟ ನಿಲುವು ತೋರಿಸ್ತಕ್ಕಂಥ ಸರ್ಕಾರ. ಇದು ಟ್ರಾನ್ಸ್ಫಾರ್ಮೇಶನ್ ಟಚ್ ಇಂದ ಏನು ನಡೀತಾ ಇದೆ, ಆ ಪರ್ಸನಲ್ ಟಚ್ ಮೂಲಕವಾಗಿ ಹಿಂದೆಂದೂ ಕಾಣದೇ ಇರತಕ್ಕಂತಹ ದೇವಾಲಯಗಳು ಸ್ಥಾಪನೆ ಆಗ್ತಾ ಇದೆ. ದುಬೈ ಇರ್ಬೋದು, ಮತ್ತೊಂದು ಜಾಗದಲ್ಲಿ ಇರ್ಬೋದು. ಭಾರತದ ಮುಸ್ಲಿಮರು ಹಜ್ಗೆ ಹೋದಾಗ ಅವ್ರ ಕೋಟಾ ಏನಿತ್ತು, ಬಹಳ ಕಡಿಮೆ ಇತ್ತು. ನಮ್ಮ ದೇಶದ ಜನಸಂಖ್ಯೆ ಲೆಕ್ಕಕ್ಕೆ ಅವ್ರು ಕೊಡೋ ಕೋಟಾ ಬಹಳ ಕಡಿಮೆ
ಸೌದಿ ಅರೇಬಿಯಾ ಅವ್ರ ಜೊತೆ ಇರತಕ್ಕಂತಹ ಒಂದು ಒಳ್ಳೆ ಸಂಬಂಧದಿಂದ ಭಾರತದ ಮುಸ್ಲಿಮರು ಏನು ಹಜ್ಜಿಗೆ ಹೋಗ್ತಾರೆ ಅವ್ರಿಗೆ ಇನ್ಕ್ರೀಸ್ ಮಾಡಬೇಕು ಟೋಟಲ್ ನಂಬರ್ಸ್. ಅಂದ್ರೆ ನಿಮ್ಮ ಸಾಫ್ಟ್ ಪವರ್ ಅಂತ ಏನಿದೆ ಅದನ್ನು ಉಪಯೋಗಿಸ್ತಕ್ಕಂತಹ ಒಂದು ಸರ್ಕಾರ, ಅದನ್ನು ಹೆಂಗೆ ಉಪಯೋಗಿಸಬೇಕು ಅನ್ನೋ ಎದಿಗಾರಿಕೆ ಮತ್ತು ವಿಚಾರವಂತಿಕೆ ಎರಡೂ ಇರ್ತಕ್ಕಂತಹ ಸರ್ಕಾರ ಇವತ್ತಿನ ಸರ್ಕಾರ. ಅದೇ ನೀವು ಮುಂದೆ ಬರಲಿಕ್ಕೆ ಆಗೋದಿಲ್ಲ. ಮಿಕ್ಕಿದ ದೇಶಗಳಲ್ಲಿ ಡೆಮಾಕ್ರಸಿ ಇಲ್ಲ, ಆದ್ರಿಂದ ದಟ್ ಇಸ್ ಅ ಬೆಟರ್ ಗವರ್ನೆನ್ಸ್ ಮಾಡೆಲ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವ ಒಂದು ತಳಮೂರಿದ ನಂಬಿಕೆ. ಅದನ್ನು ಮೋದಿಯವರು ಹೆಂಗೆ ಪಡೆದು ಹಾಕಿದ್ರು ಅಂತಂದ್ರೆ ಇವತ್ತಿನ ದಿನ ಇಷ್ಟು ವರ್ಷಗಳ ಕಾಲ ಕಾಣದೇ ಇರತಕ್ಕಂತಹ ಒಂದು ಡೆವಲಪ್ಮೆಂಟ್, ಅಂದ್ರೆ ಡೆವಲಪ್ಮೆಂಟ್ ಎರಡು ಲೆಕ್ಕದಲ್ಲಿ ನೋಡ್ಬೋದು. ಮೊದಲನೇದಾಗಿ ನೀವು ಪಾವರ್ಟಿ ಎಲಿವೇಶನ್ ಮತ್ತೆ ಎಂಪವರಿಂಗ್ ಅಂತ, ಈಸ್ ಆಫ್ ಲಿವಿಂಗ್ ಅಂತ ಏನು ಪ್ರಧಾನಿಗಳು ಕರೀತಾರೆ. ವಿದ್ಯುತ್ ಶಕ್ತಿನ ಹೇಗಿರೋ ಮನೆಗಳು, ವಿದ್ಯುತ್ ಶಕ್ತಿ, ನೆಲದಿಂದ ಬರ್ತಕ್ಕಂತಹ ನೀರು ಪ್ರತಿಯೊಬ್ಬರಿಗೂ, ಜನೌಷಧಿ ಕೇಂದ್ರಗಳ ಮೂಲಕ ಅಫೋರ್ಡಬಲ್ ಮೆಡಿಸಿನ್, ಆಯಾತ ನಿರ್ಯಾತ ಇರ್ಬೋದು, ಇನ್ವರ್ಡ್ ಔಟ್ವರ್ಡ್ ಟೂರಿಸಂ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮಗೆ ಅನುಕೂಲಕರ ಅನ್ನೋದನ್ನು ನಂಬ್ಕೊಂಡಿದ್ದಾರೆ. ಈ ಟ್ರಾನ್ಸ್ಫಾರ್ಮೇಶನ್ 4 ವಿಧಗಳಲ್ಲಿ ಏನು ಟ್ರಾನ್ಸ್ಫಾರ್ಮೇಶನ್ ನೋಡಿದ್ವಿ, ಇದೇ ಇವತ್ತಿನ ಸರ್ಕಾರದ ಬಹುದೊಡ್ಡ ಸಾಧನೆ. ಬಹುದೊಡ್ಡ ಸಾಧನೆ ಅಂತಂದ್ರೆ ನಾವು ಕೇವಲವಾಗಿ ನಾವು ಬೆನ್ನು ತಟ್ಕೊಳ್ಳುವಂತಹ ಸಾಧನೆ ಅನ್ನೋ ಲೆಕ್ಕದಲ್ಲಿ ಹೇಳ್ತಿರೋದಲ್ಲ, ಬಟ್ ಜನರಿಗೆ ನಿಜವಾಗ್ಲೂ ಅನುಕೂಲವಾಗ್ತಕ್ಕಂತಹ ಒಂದು ಸಾಧನೆ. ನರೇಂದ್ರ ಮೋದಿಯವರ ಒಂದು ವೈಶಿಷ್ಟ್ಯ ಏನು ಅಂದರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಪಾಲಿಸಿಗಳನ್ನ ಅವರು ರೂಪಿಸುವಂತಹದ್ದು, ದೆನ್ ರೂಪಿಸಿರುವಂತಹ ಆ ನೀತಿಗಳು ಏನಿದೆ ಅದನ್ನ ತುಂಬಾ ಡಿಸಿಸಿವ್ ಆಗಿ ಅದ್ಭುತವಾಗಿ ಅದನ್ನು ಅನುಷ್ಠಾನ ಮಾಡೋದಿದೆಯಲ್ಲ, ಇಟ್ ಈಸ್ ಅನ್ಪ್ಯಾರಬಲ್. ಯಾವುದು ಸಹ ಮಾಡಲಿಕ್ಕೆ ಆಗೋದಿಲ್ಲ. ಐ ಗಿವ್ ಯು ಓನ್ಲಿ ಒನ್ ಎಕ್ಸಾಂಪಲ್ ಸ್ನೇಹಿತರೆ. 2014 ತನಕ 67 ವರ್ಷಗಳ ಕಾಲದಲ್ಲಿ ಈ ದೇಶದ ಗ್ರಾಮೀಣ ಭಾರತದಲ್ಲಿ ಕೇವಲ 38% ಮನೆಗಳಿಗೆ ಮಾತ್ರ ಶೌಚಾಲಯ ಇತ್ತು. ಓನ್ಲಿ 30% ಆಫ್ ರೂರಲ್ ಹೌಸ್ ಹೋಲ್ಡ್ ಹ್ಯಾಡ್ ಟಾಯ್ಲೆಟ್ಸ್. ಮುಂದಿನ 5 ವರ್ಷದಲ್ಲಿ 2014ರಿಂದ 2019 ಒಳಗಡೆ 5 ವರ್ಷಗಳ ಅವಧಿಯಲ್ಲಿ ಈ ದೇಶದಲ್ಲಿ 11 ಕೋಟಿ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ ಭಾರತವನ್ನ ಬಯಲು ಶೌಚಾಲಯದಿಂದ ಮುಕ್ತ ಮಾಡಿ. ನಾನು ಹೇಳಕ್ ಹೊರಟಿರೋದು, ಲುಕ್ ಅಟ್ ದ ಕ್ವಾಲಿಟಿ ಆಫ್ ದ ಡಿಸಿಷನ್ಸ್ ಆಫ್ ದಿಸ್ ಗವರ್ನಮೆಂಟ್. ಈ ಸರ್ಕಾರ ಡಿಸಿಷನ್ಸ್ ನ ಎಫೆಕ್ಟ್ ಎಷ್ಟು ಚೆನ್ನಾಗಿ ತೋರಿಸಿದೆ ಅಂದ್ರೆ, ದಿಸ್ ಗವರ್ನಮೆಂಟ್ ಇಸ್ ಕೇಪಬಲ್ ಆಫ್ ಅಚೀವಿಂಗ್. ಕೇವಲ 8ರಿಂದ 9 ತಿಂಗಳ ಅವಧಿಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಸಾಧನೆ ಇದು ಸ್ನೇಹಿತರೆ. ಎಂತ ಅದ್ಭುತವಾದ ಸಾಧನೆ ಗೊತ್ತಾ? ಯೋಚನೆ ಮಾಡಿ, ಇಂದು ನಾವು ವಿದೇಶಗಳು ನಮಗೆ ಕೊಡ್ತಾರೆ ಅಂತ ಹೇಳಿ ಅವರನ್ನ ನಂಬಿಕೊಂಡು ನಾವು ಕೂತಿದ್ರೆ ನಮಗೆ ಬೇಕಾದಂತಹ 250 ಕೋಟಿಗೆ ಲಸಿಕೆಗಳನ್ನ ನಮ್ಗೆ ಪಡೀಲಿಕ್ಕೆ ಅವರು ಡಿಮಾಂಡ್ ಮಾಡೋ ರೇಟ್ ಕೊಡೋ ಹೊತ್ತಿಗೆ ಭಾರತ ದಿವಾಳಿ ಎದ್ದು ಹೋಗಿರೋದು. would have certainly become bankrupt. I am not at all exaggerating, my friends. ಎರಡನೇದಾಗಿ 250 ಕೋಟಿ ಲಸಿಕೆಗಳು ಏನಿದೆ ಅದನ್ನ ನಮ್ಮ ಪಡೀಲಿಕ್ಕೆ ಎಷ್ಟು ವರ್ಷ ಬೇಕಾಗ್ತಿತ್ತು? ಅವರಿಂದ 20 ವರ್ಷ ಅಂದಿದ್ರು ಸಹ 8 ವರ್ಷ ಬೇಕಲ್ವಾ? ಅಷ್ಟೊತ್ತಿಗೆ ಎಷ್ಟು ಕೋಟಿ ಜನ ಮೃತರಾಗ್ತಿದ್ರು? ಒಂದು ನಿಮಿಷ ನೆನಪು ಮಾಡ್ಕೊಳ್ಳಿ. 100 ವರ್ಷಗಳ ಹಿಂದೆ 1918ರಿಂದ 1920 ತನಕ ಆ 3 ವರ್ಷಗಳ ಅವಧಿಯಲ್ಲಿ ಸ್ಪ್ಯಾನಿಷ್ ಫ್ಲೂನಿಂದಾಗಿ ಭಾರತದಲ್ಲಿ 1,70,00,000, ಬರೀ ಲಕ್ಷ ಅಲ್ಲ, 1,70,00,000 ಜನ ಮೃತರಾದರು ಅನ್ನುವಂತಹದ್ದು ಅಧಿಕೃತವಾಗಿರುವಂತಹ ವರದಿ. ಅನಧಿಕೃತವಾಗಿ ಹೇಳಿದರೆ ಇಟ್ ಇಸ್ ಅರೌಂಡ್ 2.7 crore ಪೀಪಲ್ ಡೈಲಿ ಇನ್ ಇಂಡಿಯಾ. ಜಗತ್ತಿನಲ್ಲಿ 10 ಕೋಟಿ ಜನ ಸತ್ತು ಹೋಗಿದ್ದಾರೆ. ಎಷ್ಟು ಜನರಲ್ಲಿ ಗೊತ್ತಾ? 28 ಕೋಟಿ ಜನಕ್ಕೆ. ಕ್ರಿಯೇಟ್ ಆಗುತ್ತೆ. ಯೋಚನೆ ಮಾಡಿ, $300 ಬಿಲಿಯನ್ ಹ್ಯಾಂಡ್ಸೆಟ್, ಮೊಬೈಲ್ ಹ್ಯಾಂಡ್ಸೆಟ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಸರಕುಗಳನ್ನ ಉತ್ಪಾದನೆ ಮಾಡ್ತೀವಿ. ಅದರಲ್ಲಿ $120 ಬಿಲಿಯನ್ ಎಕ್ಸ್ಪೋರ್ಟ್ ಮಾಡ್ತೀವಿ. $180 ಬಿಲಿಯನ್ ಆಂತರಿಕ ಡಿಮಾಂಡಿಗೆ ಅಂತ ಹೇಳಿ ಅಗ್ರಿಮೆಂಟ್ ಸಹಿ ಮಾಡಿದ್ರು. ಇದಕ್ಕೆ 40,981 ಕೋಟಿ ರೂಪಾಯಿಗಳನ್ನ 5 ವರ್ಷದಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಏನಾಯ್ತು ಗೊತ್ತಾ? ಫಾಕ್ಸ್ಕಾನ್, ಸ್ಯಾಮ್ಸಂಗ್, ಹಾನ್ಹಾಯ್, ವಿಸ್ಟ್ರಾನ್ ಕಾರ್ಪೊರೇಷನ್, ಪೆಗೆಟ್ರಾನ್ ಕಾರ್ಪೊರೇಷನ್, ಈ ರೀತಿ ಮಲ್ಟಿನ್ಯಾಷನಲ್ ಸಂಸ್ಥೆಗಳು ಸೇರಿದ ಹಾಗೆ 24 ಮೊಬೈಲ್ ಸಂಸ್ಥೆಗಳು ಭಾರತದಲ್ಲಿ ನಾವು ಮೊಬೈಲ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಐಟಿ ಜೊತೆಗೆ MOU ಸಹಿ ಮಾಡಿದ್ದಾರೆ. ಸ್ಯಾಮ್ಸಂಗ್ ಇನ್ನೂ ಒಂದು ಹೆಜ್ಜೆ ಮುಂದೋಯ್ತು. 5 ವರ್ಷದಲ್ಲಿ ನಾನು $50 ಬಿಲಿಯನ್ ಮೌಲ್ಯದ ಮೊಬೈಲ್ ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಇದಿಷ್ಟೇ ಅಲ್ಲ, ತಮಗೆಲ್ಲರಿಗೂ ನೆನಪಿರ್ಬೋದು, ಸೆಮಿ ಕಂಡಕ್ಟರ್ಸ್ ಇಲ್ಲದೆ ಏನೂ ನಡೆಯೋದಿಲ್ಲ ಕೈಗಾರಿಕಾ ಕ್ಷೇತ್ರದಲ್ಲಿ. ಡಿಸೆಂಬರ್ 15, 2021 ಭಾರತದಲ್ಲಿ ಹೊಸ ಸೆಮಿ ಕಂಡಕ್ಟರ್ ಉತ್ಪಾದನೆಗೆ 76,000 ಕೋಟಿ ರೂಪಾಯಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅನ್ನ ಈ ಸರ್ಕಾರ ಘೋಷಣೆ ಮಾಡಿದೆ. ಹೊಸ ಸೆಮಿ ಕಂಡಕ್ಟರ್ ಪಾಲಿಸಿಯ ಪ್ರಕಾರ ಮುಂದಿನ 4 ಸಹ ಬೇಡ, 5 ವರ್ಷದಲ್ಲಿ ಭಾರತ, ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ದ ಹಬ್ ಆಫ್ ಸೆಮಿ ಕಂಡಕ್ಟರ್ಸ್.
76,000 ಕೋಟಿ ಪ್ಲಸ್ 1,93,000 ಅಂದರೆ ಸ್ನೇಹಿತರೆ, ಮುಂದಿನ 5 ವರ್ಷ ಅಂದ್ರೆ 1 ವರ್ಷ ಆಗೋಯ್ತು. ಮುಂದಿನ 4 ವರ್ಷದಲ್ಲಿ 2026 ಒಳಗಡೆ 2,73,000 ಕೋಟಿ ರೂಪಾಯಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಬರುತ್ತೆ. ಔಷಧಿ ಕ್ಷೇತ್ರಕ್ಕೆ 15,000 ಕೋಟಿ ಕ್ಯಾಶ್ ಇನ್ಸೆಂಟಿವ್ಸ್. ಜವಳಿ ಕ್ಷೇತ್ರ 6 ಕೋಟಿ ಜನ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ 10,683 ಕೋಟಿ ರೂಪಾಯಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್. ನಿಮಗೆ ಸೆಲ್ಯುಲಾರ್ ಅಸೋಸಿಯೇಷನ್ ಪ್ರಕಾರನೇ 50 ಲಕ್ಷ ಉದ್ಯೋಗ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಆಗೋದಾದ್ರೆ ಯೋಚನೆ ಮಾಡಿ, ಉಳಿದಿರುವ ಎಲ್ಲ ಕ್ಷೇತ್ರಗಳಿಂದ ಒಟ್ಟಿಗೆ 2 ಕೋಟಿ ಜಾಬ್ ಸೃಷ್ಟಿಯಾಗೋದಿಲ್ವಾ ಮುಂದಿನ 4 ವರ್ಷಗಳಲ್ಲಿ? ಇದರ ಜೊತೆಯಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ಡಿಜಿಟಲ್ ವೇದಿಕೆಯ ಮೂಲಕ ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ, ಏರ್ಪೋರ್ಟ್, ಬಂದರು, ನಗರ ಮತ್ತು ಗ್ರಾಮೀಣ ವಲಯಗಳನ್ನು ಒಳಗೊಂಡಂತೆ ಆಧುನಿಕ ಭಾರತವನ್ನು ಪ್ರತಿನಿಧಿಸುವಂತಹ ಮೂಲ ಸೌಕರ್ಯದ ನಿರ್ಮಾಣಕ್ಕೆ ಈ ದೇಶದಲ್ಲಿ 110 ಲಕ್ಷ ಕೋಟಿ ರೂಪಾಯಿ, ಐ ರಿಪೀಟ್ ದಿಸ್, 110 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಈಗಾಗಲೇ ನೀಲನಕ್ಷೆಯಲ್ಲಿಲ್ಲ, ಅನುಷ್ಠಾನಗೊಳ್ತಿದೆ. 11 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಆಗೋಗ್ಬಿಟ್ಟಿದೆ.